ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಏನೆಂದು ಕರೆಯುವರು? ಕೊಲ್ಲಿ, ಖಾರಿ, ಖಂಡಾವರಣ ಪ್ರದೇಶ ಮತ್ತು ಜಲಸಂಧಿ. ಈ ನಾಲ್ಕರಲ್ಲಿ ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಕೊಲ್ಲಿ ಎಂದು ಕರೆಯುವರು. ಏಷ್ಯಾ ಖಂಡದ ಅತಿದೊಡ್ಡ ಪರ್ಯಾಯ ದ್ವೀಪ ಯಾವುದು? ಶ್ರೀಲಂಕಾ, ಜಪಾನ್, ಭಾರತ ಮತ್ತು ಮಲೇಷಿಯಾ. ಈ ನಾಲ್ಕು ದೇಶಗಳಲ್ಲಿ ಯಾವ ದೇಶವನ್ನ ಏಷ್ಯಾ ಖಂಡದ ಅತಿದೊಡ್ಡ ಪರ್ಯಾಯ ದ್ವೀಪ ಅಂತ ಕರೀತಾರೆ ಅಂದ್ರೆ ಭಾರತ ದೇಶವನ್ನ. ಪರ್ಯಾಯ ದ್ವೀಪ ಅಂತ ಹೇಳಿದ್ರೆ 3 ಕಡೆ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ಭೂಭಾಗವನ್ನು ಹೊಂದಿದ್ರೆ ಅಂತಹ ಪ್ರದೇಶವನ್ನ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಭಾರತ ದೇಶವಾಗಿದೆ. ಬಾಂಬೆ ಕ್ರಾನಿಕಲ್ ಎಂಬ ಪತ್ರಿಕೆಯ ಸಂಪಾದಕರು ಯಾರು? ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಫಿರೋಜ್ ಶಾ ಮೆಹ್ತಾ, C.R. ದಾಸ್ ಅಥವಾ ಚಿತ್ತರಂಜನ್ ದಾಸ್. ಇದಕ್ಕೆ ಸರಿ ಉತ್ತರ ಫಿರೋಜ್ ಶಾ ಮೆಹ್ತಾರವರು. ಬಾಂಬೆ ಕ್ರಾನಿಕಲ್ ಎಂಬುದು ಇಂಗ್ಲಿಷ್ ಭಾಷೆಯಲ್ಲಿ ಮುಂಬೈನಿಂದ ಪ್ರಕಟವಾಗುತ್ತಿದ್ದಂತಹ ಪತ್ರಿಕೆ. ಇದನ್ನು 1910ರಲ್ಲಿ ಫಿರೋಜ್ ಶಾ ಮೆಹ್ತಾರವರು ಪ್ರಾರಂಭ ಮಾಡಿದರು. ಆಧುನಿಕ ಭಾರತದ ಚಾಣಕ್ಯ ಎಂದು ಖ್ಯಾತಿ ಪಡೆದ ಮಾಜಿ ಪ್ರಧಾನಮಂತ್ರಿ ಯಾರು? P.V. ನರಸಿಂಹರಾವ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮನಮೋಹನ್ ಸಿಂಗ್, ರಾಜೀವ್ ಗಾಂಧಿ. ಯಾರನ್ನ ಆಧುನಿಕ ಭಾರತದ ಚಾಣಕ್ಯ ಅಂತ ಕರೀತಾರೆ? ಇದಕ್ಕೆ ಸರಿ ಉತ್ತರ P.V. ನರಸಿಂಹರಾವ್. ಬಂಗಾಳದ ವಿಭಜನೆಯನ್ನು ಮಾಡಿದಂಥ ವರ್ಷ ಯಾವುದು? 1906, 1907, 1905, 1911. ಇವುಗಳಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದಂಥ ವರ್ಷ 1905. ಈ ಬಂಗಾಳದ ವಿಭಜನೆ ಪ್ರಕ್ರಿಯೆಯನ್ನು ಮಾಡಿದಂಥವನು ಲಾರ್ಡ್ ಕರ್ಜನ್. ವಾಯುಮಂಡಲದಲ್ಲಿರುವಂತಹ ಓಜೋನ್ನ ಪ್ರಮಾಣವೆಷ್ಟು? ಸರಿಯಾಗಿ 0.000004% ಓಜೋನ್ ಪ್ರಮಾಣ ವಾಯುಮಂಡಲದಲ್ಲಿ ಇದೆ. ಗಾಯಗೊಂಡ ಹುಲಿ ಮತ್ತು ಚಿರತೆಗಳಂತಹ ಕಾಡು ಪ್ರಾಣಿಗಳ ಉಪಚಾರ ಮತ್ತು ಪೋಷಣೆಗಾಗಿ ಕೇರಳ ಸರ್ಕಾರ ಎಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ ಅನ್ನು ತೆರೆದಿದೆ? ತ್ರಿಸೂರ್ ಸರಿಯಾದಂತಹ ಉತ್ತರ. ಕೇರಳ ಸರ್ಕಾರ ತ್ರಿಸೂರ್ ಹತ್ತಿರದ ಪುತೂರಾ ಎನ್ನುವಂತಹ ಪ್ರದೇಶದಲ್ಲಿ ವಯಸ್ಸಾದ ಮತ್ತು ಗಾಯಗೊಂಡಂತಹ ಹುಲಿ, ಚಿರತೆ ಮುಂತಾದಂತಹ ವನ್ಯಜೀವಿಗಳಿಗಾಗಿ ಚಿಕಿತ್ಸೆ ಮತ್ತು ಸಂರಕ್ಷಣೆಗಾಗಿ ರಿಹ್ಯಾಬಿಲೇಷನ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟೆಂದು ಘೋಷಿಸಿವೆ? ಇದು ಡಿಸೆಂಬರ್ 2020ರಲ್ಲಿ ನಡೆದಂತಹ ಒಂದು ಘಟನಾವಳಿ. ಸರಿ ಉತ್ತರ 2848.86 ಮೀಟರ್ಗಳಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಅಂಥೇಳಿ ಜಂಟಿಯಾಗಿ ಚೀನಾ ಮತ್ತು ನೇಪಾಳ ದೇಶಗಳು ಘೋಷಣೆಯನ್ನ ಮಾಡಿವೆ. ಈ ಹಿಂದೆ 1954ರಲ್ಲಿ ದಿ ಸರ್ವೆ ಆಫ್ ಇಂಡಿಯಾ ಈ ಪರ್ವತದ ಶಿಖರ ಎತ್ತರ ಏನಿದೆ 8848 ಮೀಟರ್ ಅಂತ ಘೋಷಣೆ ಮಾಡಿದ್ದು, ಈಗ 0.86 ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಘೋಷಣೆಯನ್ನ ನೇಪಾಳ ಮತ್ತು ಚೀನಾ ಸರ್ಕಾರಗಳು ಮಾಡಿವೆ. ಡಿಸೆಂಬರ್ 2020 ಯಾವ ರಾಜ್ಯದ ಮೊದಲ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪ ದೇಶಕ್ಕೆ ಸಮರ್ಪಣೆಯಾಯಿತು? ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ. ಕೇಂದ್ರ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಉಕ್ಕು ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ರವರು ಮಹಾನದಿ, ಬಂಗಾಳ, ಅಂಡಮಾನ್ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಒಳಪಡುವಂತಹ ಅಶೋಕನಗರ ಪೆಟ್ರೋಲಿಯಂ ಗಣಿಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದಕ್ಕೆ ಹೆಸರು ಬೆಂಗಾಲ್ ಬೇಸಿನ್ ಅಂತ ಇಡಲಾಗಿದೆ. ಈ ಮೂಲಕ ಪಶ್ಚಿಮ ಬಂಗಾಳ ರಾಜ್ಯದ ಮೊದಲ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪವಾಗಿದೆ. ಡಿಸೆಂಬರ್ 2020ರಲ್ಲಿ ಲೋಕಾರ್ಪಣೆಗೊಂಡ ಪ್ರಾಜೆಕ್ಟ್ 17 ಎ ಸ್ಟೆಲ್ತ್ ಫ್ರಿಗೇಟ್ ಹಿಮಗಿರಿ ಎಂಬುದು ಏನು? ಯುದ್ಧ ಹಡಗಿನ ಹೆಸರಾಗಿದೆ. ಪ್ರಾಜೆಕ್ಟ್ 17 ಸ್ಟೆಲ್ತ್ ಫ್ರಿಗೇಟ್ ಹಿಮಗಿರಿ ಯುದ್ಧ ಹಡಗು ಕೋಲ್ಕತ್ತಾದಲ್ಲಿ ದೇಶಕ್ಕೆ ಸಮರ್ಪಣೆ ಮಾಡಲಾಯಿತು. ಇದು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದ್ದು ವಿಭಿನ್ನ ಬಗೆಯ ಅಸ್ತ್ರಗಳು ಮತ್ತು ಸೆನ್ಸಾರ್ ವ್ಯವಸ್ಥೆಗಳನ್ನು ಇದು ಒಳಗೊಂಡಿದೆ. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ? ನವೆಂಬರ್ 1, 1956, ಆಗಸ್ಟ್ 8, 1952, ಆಗಸ್ಟ್ 15, 1946, ನವೆಂಬರ್ 1, 1973. ಇದಕ್ಕೆ ಸರಿ ಉತ್ತರ. ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾದಾಗ ಮೈಸೂರು ವಿಶಾಲ ಮೈಸೂರು ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು. ಅದು ಬಂದಂತಹ ದಿನಾಂಕ ನವೆಂಬರ್ 1, 1956. ಆದರೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ನವೆಂಬರ್ 1, 1973.
ರಾಮಚರಿತ ಮಾನಸ ಗ್ರಂಥವನ್ನು ಬರೆದವರು ಯಾರು? ತುಳಸಿದಾಸರು, ಭಕ್ತ ರಾಮದೇವ್, ವಾಲ್ಮೀಕಿ, ಭಕ್ತ ಕಬೀರ. ಇವರಲ್ಲಿ ರಾಮಚರಿತ ಮಾನಸವನ್ನು ರಚನೆ ಮಾಡಿದಂಥವರು ತುಳಸಿದಾಸರವರು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ವಿ ಡಿ ಸಾವರ್ಕರ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್. ಇದರಲ್ಲಿ ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ನೀಡಿದಂಥವರು ಖ್ಯಾತ ಕ್ರಾಂತಿಕಾರಿ ಭಗತ್ ಸಿಂಗ್ ರವರು. ಆರ್ಯ ಸಮಾಜದ ಸ್ಥಾಪಕರು ಯಾರು? ಸ್ವಾಮಿ ವಿವೇಕಾನಂದ, ಸ್ವಾಮಿ ಶ್ರದ್ಧಾನಂದ, ಸ್ವಾಮಿ ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸ. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಶಿವನ ಸಮುದ್ರದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಆರಂಭವಾದಂಥ ವರ್ಷ ಯಾವುದು? 1903, 1905, 1901, 1902. ಇದಕ್ಕೆ ಸರಿಯಾದ ಉತ್ತರ 1902. ಶಿವನ ಸಮುದ್ರ ಚಾಮರಾಜನಗರ ಜಿಲ್ಲೆಯಲ್ಲಿದ್ದು, ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡುವ ಸಲುವಾಗಿ ಇಲ್ಲಿ ಮೊಟ್ಟಮೊದಲ ಬಾರಿಗೆ ವಿದ್ಯುದಾಗಾರವನ್ನು ಆರಂಭ ಮಾಡ್ತಾರೆ. ಇದಕ್ಕೆ ಕಾರಣೀಭೂತರಾದಂತಹ ಮೈಸೂರಿನ ದಿವಾನರು ಶೇಷಾದ್ರಿ ಅಯ್ಯರ್ರವರು. ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು? ಸ್ಪೀಕರ್, ಲೋಕಸಭಾ ಸ್ಪೀಕರ್ ಏನಿರ್ತಾರೆ ಇವರು ತಮ್ಮ ರಾಜೀನಾಮೆಯನ್ನ ಉಪಸಭಾಪತಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಭಾರತದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 7ನೇ ಸ್ಥಾನ. ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶದ 22.6% ಭಾಗದಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ್ದು, ಭಾರತದಲ್ಲಿ ಸಮೃದ್ಧ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕವು 7ನೇ ಸ್ಥಾನದಲ್ಲಿದೆ. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು? ಇದಕ್ಕೆ ಸರಿ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಕೂಡ ಆಚರಿಸುವುದನ್ನು ನಾವು ಗಮನಿಸಬಹುದು. ಇವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯಲ್ಲಿ ಭಾಗವಹಿಸಿದ್ದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಒಟ್ಟು ಭಾಗವಹಿಸಿದ್ದಂತಹ ಪ್ರತಿನಿಧಿಗಳ ಸಂಖ್ಯೆ 211 ಜನ ಸಂವಿಧಾನ ಮೊದಲ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದರು. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ನಡೆದ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಸಚ್ಚಿದಾನಂದ ಸಿನ್ಹಾರವರು. ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ರಚನೆಯ ಮೊದಲ ಸಭೆ ನಡೆಯುತ್ತೆ. ಇದರ ಒಂದು ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಆಯ್ಕೆಯಾಗಿದ್ದರು. ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಜಾರಿಗೆ ತರಲು ಕಾರಣವಾದಂತಹ ಮಿಂಟೋ ಮಾರ್ಲೆ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತಾನೆ ಕರಿತೀವಿ. ಇವು ಜಾರಿಗೆ ಬಂದಂತಹ ವರ್ಷ 1909ರಲ್ಲಿ ಜಾರಿಗೆ ಬಂದಿತು. 1919ರ ಕಾಯ್ದೆ ಜಾರಿಗೆ ತಂದ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲು 1927ರಲ್ಲಿ ನೇಮಕ ಮಾಡಿದಂತಹ ಆಯೋಗ ಯಾವುದು? ಸೈಮನ್ ಆಯೋಗ. ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ ಕಾರಣ 1919ರಲ್ಲಿ ಜಾರಿಗೆ ತಂದಂತಹ ಕಾಯ್ದೆಯ ಬೆಳವಣಿಗೆ ಮತ್ತು ಅಧ್ಯಯನದ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಬಂದಿರ್ತಾರೆ. 1927 ನವೆಂಬರ್ನಲ್ಲಿ ಸರ್ ಜಾನ್ ಸೈಮನ್ ರವರ ಅಧ್ಯಕ್ಷತೆಯಲ್ಲಿ 7 ಜನರ ನಿಯೋಗ ಭಾರತಕ್ಕೆ ಬರುತ್ತೆ. ಇದಕ್ಕೆ ಸೈಮನ್ ಆಯೋಗ ಎಂಬ ಹೆಸರನ್ನ ನೀಡಲಾಗಿತ್ತು. ಆದರೆ ಈ ಆಯೋಗದಲ್ಲಿ ಯಾವುದೇ ಭಾರತೀಯ ಪ್ರತಿನಿಧಿ ಇರಲಿಲ್ಲ. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? 1969. ರಾಗ್ನಾರ್ ಫ್ರಿಸ್ಟ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೈಗ್ರೋಮೀಟರ್ ಸರಿಯಾದಂತಹ ಉತ್ತರವಾಗಿದೆ. ವಾಯುವಿನಲ್ಲಿನ ನೀರಿನ ಆವಿಯ ಪ್ರಮಾಣವನ್ನು ಅಳೆಯಲು ಬಳಸುವಂತಹ ಸಾಧನವಾಗಿದೆ ಹೈಗ್ರೋಮೀಟರ್. ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್, ಶೂಟಿಂಗ್, ಬಿಲಿಯರ್ಡ್ಸ್ ಮತ್ತು ಕ್ರಿಕೆಟ್. ಸರಿಯಾದ ಆಯ್ಕೆ 3 ಬಿಲಿಯರ್ಡ್ಸ್ ಆಟಗಾರ. ಪಂಕಜ್ ಅರ್ಜುನ್ ಅಡ್ವಾಣಿ ಭಾರತೀಯ ಬಿಲಿಯರ್ಡ್ಸ್ ಆಟಗಾರ. 23 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಈ ಒಂದು ಸ್ಪರ್ಧೆಯಲ್ಲಿ ಇವರು ವಿಜೇತರಾಗಿದ್ದಾರೆ.
ಏಕಕಾಲದಲ್ಲಿ 5 ವಿಭಿನ್ನ ವರ್ಷಗಳಲ್ಲಿ ಅಂದರೆ 2005, 2008, 2012, 2017 ಹಾಗೆಯೇ 2019ರಲ್ಲಿ ವಿಶ್ವ ಚಾಂಪಿಯನ್ ಆಗಿ ಬಿಲಿಯರ್ಡ್ಸ್ ಕ್ರೀಡೆಯಲ್ಲಿ ಹೊರಹೊಮ್ಮಿದ್ದಾರೆ.